ನಮಸ್ಕಾರ ಸ್ನೇಹಿತರೆ. ಮೇಷರಾಶಿ ರಾಶಿ ಚಕ್ರದ ಮೊದಲ ಮಗು, ಯೋಧ, ಪಯನೀರ್. ನೀವು ನಿಮ್ಮ ಅಧಿಪತಿ ಮಂಗಳ ಅಂದರೆ ಶಕ್ತಿ, ಧೈರ್ಯ, ಉತ್ಸಾಹ, ಲೀಡರ್ಶಿಪ್, ಹೊಸದನ್ನು ಶುರು ಮಾಡೋ ಗುಣ. ನೀವು ಬೆಂಕಿ ಇದ್ದ ಹಾಗೆ, ಎಲ್ಲಿ ಹೋದರೂ ಎನರ್ಜಿ ತುಂಬ್ತೀರಾ. ನಾಳೆ ನೋಡೋಣ ಅನ್ನೋ ಮಾತು ನಿಮ್ಮ ಡಿಕ್ಷನರಿಯಲ್ಲೇ ಇಲ್ಲ. ಈಗ ಇದೇ ಕ್ಷಣ, ಇದೇ ನಿಮ್ಮ ಸ್ಟೈಲ್. ಯಾರಿಗೂ ಹೆದರಲ್ಲ, ಯಾವ ಸವಾಲಿಗೂ ಹಿಂಜರಿಯಲ್ಲ. ದಾರಿ ಇಲ್ದಿದ್ರೆ ದಾರಿ ಮಾಡ್ಕೋತೀರಾ. ನೀವು ಹುಟ್ಟು ನಾಯಕರು. ಸ್ಪೋರ್ಟ್ಸ್, ಮಿಲಿಟರಿ, ಬಿಸ್ನೆಸ್, ಪಾಲಿಟಿಕ್ಸಲ್ಲಿ ಮೇಷರಾಶಿಯವರು ಇರಲೇಬೇಕು. ನಿಮ್ಮ ಆತ್ಮವಿಶ್ವಾಸಕ್ಕೆ ಯಾರೂ ಸಾಟಿ ಇಲ್ಲ. ನಾನು ಮಾಡಬಲ್ಲೆ ಅಂತ ಜಗತ್ತಿಗೆ ಸಾರಿ ಹೇಳೋ ಧೈರ್ಯ ನಿಮಗೆ ಮಾತ್ರ ಇದೆ. ಸಂಬಂಧದಲ್ಲಿ ಕೂಡ ನೀವು ಕ್ಲಿಯರ್. ಪ್ರೀತಿ ಮಾಡಿದರೆ 100% ಪ್ರೀತಿ, ಸ್ನೇಹ ಮಾಡಿದರೆ ಪ್ರಾಣ ಕೊಡ್ತೀರಾ. ಮುಖವಾಡ ಹಾಕೋಕೆ ನಿಮಗೆ ಬರಲ್ಲ. ಒಳ್ಳೆಯದಿದ್ರೆ ಒಳ್ಳೆಯದು, ಕೆಟ್ಟದಿದ್ರೆ ಕೆಟ್ಟದ್ದು, ನೇರವಾಗಿ ಹೇಳಿಬಿಡ್ತೀರಾ. ಆದರೆ ಮೇಷರಾಶಿಯವರೇ, ನಿಮ್ಮ ಈ ಸ್ಪೀಡ್, ನಿಮ್ಮ ಸಿಟ್ಟು, ನಿಮ್ಮ ನಾನೇ ಮೊದಲು ಅನ್ನೋ ಸ್ವಭಾವ ಯೌವನದಲ್ಲಿ ನಿಮಗೆ ಗೆಲುವು ತಂದು ಕೊಡುತ್ತೆ. ಆದರೆ ವಯಸ್ಸಾದ ಕಾಲದಲ್ಲಿ ಇದೇ ಗುಣ ನಿಮಗೆ ಏನು ಕಲಿಸಿಕೊಡುತ್ತೆ. 60 ವರ್ಷ ದಾಟಿದ ಮೇಲೆ ಮೇಷರಾಶಿಯವರ ಜೀವನ ಹೇಗಿರುತ್ತೆ? ಯಾವ ಶುಭ ಫಲಗಳು, ಯಾವ ಸವಾಲುಗಳು ಕಾಯ್ತಾ ಇರುತ್ತೆ? ಮಂಗಳನ ಬೆಂಕಿ ಆರುತ್ತಾ ಅಥವಾ ಇನ್ನೂ ಜಾಸ್ತಿ ಉರಿಯುತ್ತಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಮೇಷರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ಮೇಷರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ರೇಸ್. 20ರಿಂದ 50 ವರ್ಷದವರೆಗೆ ನೀವು ಓಡ್ತಾನೆ ಇರ್ತೀರ. ಕೆರಿಯರ್ ಕಟ್ಟಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನು ಸೆಟಲ್ ಮಾಡಿಸಬೇಕು, ಹೆಸರು ಮಾಡಬೇಕು. ಸ್ಪರ್ಧೆ ಅಂದರೆ ನಿಮಗೆ ಪ್ರಾಣ. ಯಾರಾದರೂ ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಸಾಕು, ಅದನ್ನೇ ಮಾಡಿ ತೋರಿಸ್ತೀರ. ಈ ಓಟದಲ್ಲಿ ನೀವು ಗೆಲ್ಲೋದು ಜಾಸ್ತಿ. ಹಣ, ಆಸ್ತಿ, ಪದವಿ, ಗೌರವ ಎಲ್ಲ ಸಂಪಾದನೆ ಮಾಡ್ತೀರಾ. ನಿಮ್ಮ ಎನರ್ಜಿ ನೋಡಿ ಎದುರಾಳಿಗಳೇ ಹೆದರ್ತಾರೆ. ಮೇಷರಾಶಿಯವರ ಜೊತೆ ವಾದ ಮಾಡಬೇಡ ಅಂತಾರೆ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹದ ಎನರ್ಜಿ ಮೊದಲಿನ ಥರ ಇರಲ್ಲ. ಮಂಗಳ ಗ್ರಹ ದೇಹಕ್ಕೆ ಶಕ್ತಿ ಕೊಡ್ತಾನೆ. ಆದರೆ ವಯಸ್ಸಾದ ಮೇಲೆ ಮಂಗಳ ಶಾಂತ ಆಗ್ತಾನೆ. ಮೊದಲು 18 ಗಂಟೆ ದುಡಿಯುತ್ತಿದ್ದ ನೀವು ಈಗ 6 ಗಂಟೆಗೆ ಸುಸ್ತಾಗ್ತೀರಾ. ಮೊದಲು ನಾನೇ ಬಾಸ್ ಅಂತ ಆರ್ಡರ್ ಕೊಡುತ್ತಿದ್ದ ನೀವು ಈಗ ಮಕ್ಕಳು, ಸೊಸೆ, ಅಳಿಯ, ಅಪ್ಪ ಸುಮ್ಮನಿರಿ, ನಾವು ನೋಡ್ಕೋತೀವಿ ಅಂತಾರೆ. ನಿಮ್ಮ ಕೈಯಲ್ಲಿ ಇದ್ದ ರಿಮೋಟ್ ಬೇರೆಯವರ ಕೈಗೆ ಹೋಗುತ್ತೆ. ಇದು ಮೇಷರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ನೀವು ಕಂಟ್ರೋಲ್ ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ. ಯಾರ ಮಾತು ಕೇಳೋಕೆ ನಿಮಗೆ ಆಗಲ್ಲ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕಷ್ಟ ಅಂತಲ್ಲ. ಮೇಷರಾಶಿಯವರಿಗೆ 60ರ ನಂತರ 3 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಗೌರವದ ಸಿಂಹಾಸನ. ನೀವು ಯೌವನದಲ್ಲಿ ಕಷ್ಟಪಟ್ಟು ಕಟ್ಟಿದ ಹೆಸರು, ಗೌರವ ವಯಸ್ಸಾದ ಕಾಲದಲ್ಲಿ ನಿಮಗೆ ಫಲ ಕೊಡುತ್ತೆ. ಉದಾಹರಣೆ, ನೀವು ಕಟ್ಟಿದ ಬಿಸ್ನೆಸ್, ನೀವು ಬೆಳೆಸಿದ ಮಕ್ಕಳು, ನೀವು ಸಹಾಯ ಮಾಡಿದ ಜನ ಎಲ್ಲರೂ ಅವರು ದೊಡ್ಡವರು, ಅವರ ಮಾತು ಕೇಳಬೇಕು ಅಂತಾರೆ. ಮನೆಯಲ್ಲಿ, ಸಮಾಜದಲ್ಲಿ, ಸಂಬಂಧಿಕರಲ್ಲಿ ನಿಮ್ಮ ಮಾತಿಗೆ ತೂಕ ಇರುತ್ತೆ. ನೀವೇನೇ ಮಾಡದಿದ್ರೂ ನಿಮ್ಮ ಅನುಭವಕ್ಕೆ ಜನ ಬೆಲೆ ಕೊಡ್ತಾರೆ. ಇದು ಮಂಗಳ ಕೊಡೋ ದೊಡ್ಡ ಗಿಫ್ಟ್. ಶುಭ ಫಲ 2, ಹೊಸ ಲೀಡರ್ಶಿಪ್. ಮೇಷರಾಶಿಯವರಿಗೆ ಸುಮ್ಮನೆ ಕೂರೋಕೆ ಆಗಲ್ಲ. ರಿಟೈರ್ ಆದರೂ ನಾನು ಏನು ಮಾಡಲಿ ಅಂತ ನಿಮ್ಮ ತಲೆ ಕೆಲಸ ಮಾಡ್ತಾನೆ ಇರುತ್ತೆ. ಉದಾಹರಣೆ, 65 ವರ್ಷದಲ್ಲಿ ಅನೇಕ ಮೇಷರಾಶಿಯವರು ಟ್ರಸ್ಟ್ ಶುರು ಮಾಡ್ತಾರೆ, ರಾಜಕೀಯಕ್ಕೆ ಬರ್ತಾರೆ, ಊರಿನ ಪಂಚಾಯಿತಿ ಮೆಂಬರ್ ಆಗ್ತಾರೆ, ಮೊಮ್ಮಕ್ಕಳಿಗೆ ಸ್ಪೋರ್ಟ್ಸ್ ಕೋಚ್ ಆಗ್ತಾರೆ. ದೇಹ ಓಡಲ್ಲ ಅಂದರೆ ತಲೆಯಿಂದ ಲೀಡ್ ಮಾಡ್ತೀರಾ. ನಿಮ್ಮ ಸಲಹೆ, ನಿಮ್ಮ ಧೈರ್ಯ ಯುವಕರಿಗೆ ದಾರಿ ತೋರಿಸುತ್ತೆ. ವಯಸ್ಸಾದ ಹುಲಿ ಅಂತ ಜನ ನಿಮ್ಮನ್ನು ಕರೀತಾರೆ. ಶುಭ ಫಲ 3, ಆಧ್ಯಾತ್ಮಿಕದ ಬೆಂಕಿ. ಯೌವನದಲ್ಲಿ ದುಡ್ಡು, ಹೆಸರು ಹಿಂದೆ ಓಡಿದ ನೀವು 60ರ ನಂತರ ಜೀವನದ ಅರ್ಥ ಏನು ಅಂತ ಹುಡುಕ್ತೀರಾ. ಉದಾಹರಣೆ, ಅನೇಕ ಮೇಷರಾಶಿಯವರು ವಯಸ್ಸಾದ ಮೇಲೆ ದೇವಸ್ಥಾನ, ತೀರ್ಥಯಾತ್ರೆ, ಧ್ಯಾನ, ಯೋಗ ಇದರ ಕಡೆ ವಾಲ್ತಾರೆ. ಆದರೆ ನಿಮ್ಮ ಸ್ಟೈಲ್ ಬೇರೆ. ನೀವು ಸುಮ್ಮನೆ ಕೂತು ಜಪ ಮಾಡೋದಿಲ್ಲ. ನೀವು ದೇವಸ್ಥಾನ ಕಟ್ಟಿಸ್ತೀರಾ, ಅನ್ನದಾನ ಮಾಡ್ತೀರಾ, ಜನರನ್ನು ಕರೆದುಕೊಂಡು ಹೋಗ್ತೀರಾ. ನಿಮ್ಮ ಭಕ್ತಿ ಕೂಡ ಆ್ಯಕ್ಷನ್ನಲ್ಲೇ ಇರುತ್ತೆ. ಕೊನೆ ಕಾಲದಲ್ಲಿ ಮಂಗಳ ನಿಮ್ಮನ್ನು ಕರ್ಮಯೋಗಿ ಮಾಡ್ತಾನೆ. ಈಗ 3 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಇವುಗಳ ಬಗ್ಗೆ ಮೊದಲೇ ಗೊತ್ತಿದ್ರೆ ತಪ್ಪಿಸಿಕೊಳ್ಳಬಹುದು.
ಸವಾಲು 1. ಆರೋಗ್ಯದ ಪರೀಕ್ಷೆ. ಮೇಷರಾಶಿ ತಲೆ, ಮೆದುಳು, ರಕ್ತಕ್ಕೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ BP, ತಲೆನೋವು, ಮೈಗ್ರೇನ್, ಕಣ್ಣಿನ ಸಮಸ್ಯೆ, ಮೊಣಕಾಲು ನೋವು ಕಾಮನ್. ಯಾಕೆ ಅಂದರೆ ಯೌವನದಲ್ಲಿ ನೀವು ರೆಸ್ಟ್ ಇಲ್ಲದೆ ದುಡಿದಿರ್ತೀರ. ನಿದ್ದೆ ಯಾಕೆ ಬೇಕು, ನಾನು ಸ್ಟ್ರಾಂಗ್ ಅಂತ ದೇಹವನ್ನು ಕೇರ್ ಮಾಡಿರಲ್ಲ. 60ರ ನಂತರ ದೇಹ ಬಿಲ್ ತೋರಿಸುತ್ತೆ. ಸಿಟ್ಟು ಜಾಸ್ತಿ ಇದ್ದರೆ BP ಶೂಟ್ ಆಗುತ್ತೆ. ಸವಾಲು 2. ನಾನೇ ಸರಿ ಎಂಬ ಈಗೋ. ಮೇಷರಾಶಿಯವರಿಗೆ ತಮ್ಮ ಮಾತೆ ಫೈನಲ್ ಆಗಿರಬೇಕು. ವಯಸ್ಸಾದ ಮೇಲೆ ಮನೆಯಲ್ಲಿ ಮಕ್ಕಳು, ಸೊಸೆ ತಮ್ಮ ಸ್ಟೈಲ್ನಲ್ಲಿ ಬದುಕೋಕೆ ನೋಡ್ತಾರೆ. ಉದಾಹರಣೆ, ಈ ಕಾಲದಲ್ಲಿ ಹಾಗೆಲ್ಲ ಇರಲ್ಲಪ್ಪ, ಈಗ ಎಲ್ಲ ಚೇಂಜ್ ಆಗಿದೆ ಅಂತಾರೆ. ನೀವು ನನ್ನ ಕಾಲದಲ್ಲಿ ಹೀಗೆ ಇರಲಿಲ್ಲ ಅಂತ ಜಗಳ ಮಾಡ್ತೀರಾ. ಸಣ್ಣ ವಿಷಯ ದೊಡ್ಡದಾಗುತ್ತೆ. ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ. ನಿಮ್ಮ ಈಗೋ ನಿಮಗೆ ಒಂಟಿತನ ತಂದುಕೊಡುತ್ತೆ. ಸವಾಲು 3. ಹಣಕಾಸಿನ ಆತುರ. ಮೇಷರಾಶಿಯವರು ರಿಸ್ಕ್ ತಗೋತೀರಾ. ವಯಸ್ಸಾದ ಮೇಲೆ ಕೂಡ ಇನ್ನೂ ಒಂದು ಚಾನ್ಸ್ ಅಂತ ದುಡ್ಡು ಹೂಡಿಕೆ ಮಾಡ್ತೀರಾ. ಉದಾಹರಣೆ, ರಿಟೈರ್ಮೆಂಟ್ ಹಣ ತಗೊಂಡು ಯಾರೋ ಹೇಳಿದ ಸ್ಕೀಮ್ಗೆ ಹಾಕ್ತೀರಾ, ಮಗನ ಬಿಸ್ನೆಸ್ಗೆ ಕೊಡ್ತೀರಾ ಅಥವಾ ಶೇರ್ ಮಾರ್ಕೆಟ್ ಮಾಡ್ತೀರಾ. ನಾನು ಲಾಸ್ ಆಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ದುಡ್ಡು ಕಳ್ಕೊತೀರಾ. ಕೊನೆ ಕಾಲದಲ್ಲಿ ಕಷ್ಟಪಡಬೇಕಾಗುತ್ತೆ. ಹಾಗಾದರೆ ಮೇಷರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ಹೇಳ್ತೀನಿ, ಅದನ್ನು ತಪ್ಪದೇ ಪಾಲಿಸಿ. 1ನೇ ಮಂತ್ರ, ಸಲಹೆಗಾರರಾಗಿ ಸರ್ವಾಧಿಕಾರಿಯಲ್ಲ. ಮನೆಯಲ್ಲಿ ಆರ್ಡರ್ ಕೊಡೋದನ್ನು ನಿಲ್ಲಿಸಿ. ಸಲಹೆ ಕೊಡಿ, ನನ್ನ ಅನುಭವದಲ್ಲಿ ಹೀಗೆ ಆಯಿತು, ನೀವೇ ಡಿಸೈಡ್ ಮಾಡಿ ಅಂದರೆ ಮಕ್ಕಳು ನಿಮ್ಮ ಹತ್ರ ಬರ್ತಾರೆ. ಕಂಟ್ರೋಲ್ ಬಿಟ್ಟು ಗೌರವ ಉಳಿಸಿಕೊಳ್ಳಿ. 2ನೇ ಮಂತ್ರ, ದೇಹವೇ ದೇವಾಲಯ. ದಿನ 30 ನಿಮಿಷ ವಾಕಿಂಗ್, ಯೋಗ, ಪ್ರಾಣಾಯಾಮ ಮಾಡಿ. ಸಿಟ್ಟು ಬಂದಾಗ 10 ಎಣಿಸಿ ತಣ್ಣೀರು ಕುಡಿಯಿರಿ. ತಲೆ, BP ಚೆಕಪ್ 6 ತಿಂಗಳಿಗೊಮ್ಮೆ ಮಾಡಿಸಿ. ಯೌವನದಲ್ಲಿ ದೇಹವನ್ನು ಬಳಸಿದ್ರಿ, ಈಗ ದೇಹವನ್ನು ಪೂಜೆ ಮಾಡಿ. ಮಂತ್ರ 3. ರಿಸ್ಕ್ ಬೇಡ, ರೆಸ್ಟ್ ಬೇಕು. 60ರ ನಂತರ ದೊಡ್ಡ ರಿಸ್ಕ್, ದೊಡ್ಡ ಸಾಲ, ದೊಡ್ಡ ಹೂಡಿಕೆ ಬೇಡ. ನಿಮ್ಮ ರಿಟೈರ್ಮೆಂಟ್ ಹಣವನ್ನು ಸೇಫಾಗಿ FD, ಸೀನಿಯರ್ ಸಿಟಿಸನ್ ಸ್ಕೀಮ್ನಲ್ಲಿಡಿ. ತಿಂಗಳಿಗೆ ಸಿಗೋ ಬಡ್ಡಿಯಲ್ಲೇ ಖುಷಿಯಾಗಿರಿ. ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದೇ ನಿಮ್ಮ ಹೊಸ ರೇಸ್. ಯೌವನದಲ್ಲಿ ಓಡಿದ್ರಿ, ವಯಸ್ಸಾದ ಮೇಲೆ ನಡೆಯಿರಿ. ಆರ್ಡರ್ ಮಾಡೋದನ್ನು ಬಿಟ್ಟು ಆಶೀರ್ವಾದ ಮಾಡಿ. ಆಗ ಮೇಷರಾಶಿಯವರ ಕೊನೆಗಾಲವೇ ಚಿನ್ನದ ಕಾಲ. ಮೇಷರಾಶಿಯವರೇ ನಿಮ್ಮ ಬೆಂಕಿ ಎಂದೂ ಆರಲ್ಲ. ಯೌವನದಲ್ಲಿ ಅದು ಜ್ವಾಲೆ, ವಯಸ್ಸಾದ ಮೇಲೆ ಅದು ದೀಪ. ಜ್ವಾಲೆ ಸುಡುತ್ತೆ, ದೀಪ ದಾರಿ ತೋರಿಸುತ್ತೆ. ನೀವು ಯೋಧರು. ಯುದ್ಧ ಭೂಮಿ ಬದಲಾದರೂ ಯೋಧ ಬದಲಾಗಲ್ಲ. ಈ ವಿಡಿಯೋ ಇಷ್ಟ ಆಯ್ತಾ? ಓಂ ಮಂಗಳಾಯ ನಮಃ ಅಂತ ಕಾಮೆಂಟ್ ಮಾಡಿ. ಮಂಗಳ ದೇವನ ಶಕ್ತಿ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಮೇಷರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.